ಫೈಂಡ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಇಫ್ ಎನಿ ಆಫ್ ದ ಫಾಲೋಯಿಂಗ್ ಫಂಕ್ಷನ್. ಏನು ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ g of x is equal to -1 ಟೈಮ್ಸ್ ಆಫ್ ಮಾಡ್ಯುಲಸ್ ಆಫ್ x ಪ್ಲಸ್ 1 ಪ್ಲಸ್ 3. ಹುಡುಗರ ಮಾಡ್ಯುಲಸ್ ಫಂಕ್ಷನ್ ಹೇಗೆ ಕಾಣುತ್ತೆ? ಮಾಡ್ಯುಲಸ್ ಫಂಕ್ಷನ್ ಯಾವತ್ತಿದ್ರು ವಿ ಶೇಪು ಅಲ್ವಾ? ಆದರೆ ಇಲ್ಲಿ -1 ಇದೆ. ಬಿಕಾಸ್ ಆಫ್ -1 ಆ್ಯಂಡ್ ಮಾಡ್ಯುಲಸ್ ಆಫ್ ಸಮ್ ಫಂಕ್ಷನ್ ದ ಗ್ರಾಫ್ ವಿಲ್ ಲುಕ್ ಲೈಕ್ ದಿಸ್. ಕರೆಕ್ಟಾ? ಈ ರೀತಿಯಲ್ಲಿ ಕಾಣುತ್ತೆ. ಸೊ ಇದರಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಗುತ್ತಾ, ಮಿನಿಮಮ್ ವ್ಯಾಲ್ಯೂ ಸಿಗುತ್ತಾ? ಹೌದು, ವಿ ಗೆಟ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಹಾಗಾಗಿ ಆಲ್ ಇನ್ ಆಲ್ ನಮ್ಮ ಉತ್ತರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ, ಬಟ್ ನಾಟ್ ಅ ಮಿನಿಮಮ್ ವ್ಯಾಲ್ಯೂ. ಸೊ ಉತ್ತರ ಹೇಗೆ ಶುರು ಮಾಡೋದು? ಮಾಡ್ಯುಲಸ್ ಆಫ್ x ಪ್ಲಸ್ 1 ವಿಲ್ ಆಲ್ವೇಸ್ ಗಿವ್ ಅಸ್ ಅ ವ್ಯಾಲ್ಯೂ ವಿಚ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಫಾರ್ x ಇನ್ ರಿಯಲ್ ನಂಬರ್ ಅಲ್ವಾ? ಆದರೆ ಇಲ್ಲಿ -1 ಇದೆ, ಹಾಗಾಗಿ ವಿ ಗೋಣ ಮಲ್ಟಿಪ್ಲೈ negative on both sides. ಸೊ ಇದೇನಾಗುತ್ತಿದ್ದು -1 ಟೈಮ್ಸ್ ಆಫ್ ಮಾಡ್ಯುಲಸ್ ಆಫ್ x ಪ್ಲಸ್ 1 ಇದು ಲೆಸ್ ದೆನ್ ಆರ್ ಈಕ್ವಲ್ ಟು 0 ಆಗುತ್ತೆ. ಏನಕ್ಕೆ ಲೆಸ್ ದೆನ್ ಆರ್ ಈಕ್ವಲ್ ಟು ಆಗುತ್ತಿದ್ದು? ವೈ ಇಸ್ ದೇರ್ ಆಫ್ ಫ್ಲಿಪ್ಪಿಂಗ್ ಏನಕ್ಕಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ 30 ಇಸ್ ಗ್ರೇಟರ್ ದೆನ್ 10 ಅಂತ ತಿಳ್ಕೊಳ್ಳಿ. -30 -10 ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ರೆ ಅದೇ ಮ್ಯಾಗ್ನಿಟ್ಯೂಡು ಒಂದು ರೀತಿಯಲ್ಲಿ ಆಪೋಸಿಟ್ ಸೈನ್ಸ್ ಇದ್ದಾಗ ಇದು ಬದಲಾಗಬೇಕಲ್ವಾ? -10 ಇಸ್ ಗ್ರೇಟರ್ ದೆನ್ -10 -30. ಸೊ ದಿಸ್ ಇಸ್ ಯೋರ್ ಸಿನಾರಿಯೋ. ನಾವು ಇಲ್ಲಿ 3 ಇದೆ, ಸೊ ವಿಲ್ ಆ್ಯಡ್ 3 ಆನ್ ಬೋತ್ ಸೈಡ್ಸ್. And we have -1 times of modulus of x plus 1 plus 3 should be less than or equal to 3. So from this we can infer that maximum value is 3 and minimum value is undefined. ಇದು ನಿಮ್ಮ ಉತ್ತರ.